ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಚುನಾವಣೆ ಸಂದರ್ಭದಲ್ಲಿ ವಿ ಹ್ಯಾವ್ ನೆವರ್ ಗಾಟ್ ಬಿಲೋ 40% ವೋಟ್ಸ್ ಅಟ್ ಆಲ್. ಯಾವಾಗಲೂ 40% ವೋಟ್ ಕಮ್ಮಿಗೆ ಬಂದಿದ್ದೇ ಇಲ್ಲ, ಇತಿಹಾಸದಲ್ಲೇ ಇಲ್ಲ ಈ 292 ಬೂತ್ಗಳಲ್ಲಿ. ಈ ಸರಿ ಮಾತ್ರ ನಮಗೆ 10%, 12%, 15%, 18% ವೋಟ್ ಬಂದಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ನಮಗೆ ಸಮಸ್ಯೆ ಆಗಿದೆ. ಈಗ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆಗಳು ಕೂಡ ಮತವನ್ನು ಕಳ್ಳತನ ಮಾಡಿ ಗೆಲ್ಲಬಹುದಾಗಿತ್ತಲ್ಲ, ಯಾಕೆ ಅದನ್ನು ಮಾಡಲಿಲ್ಲ? ನೋಡಿ, ಅವರು BJPಯವರು ಭಾಳ ಬ್ಯೂಟಿಫುಲ್ಲಾಗಿ ಟ್ಯಾಕ್ಟಿಕ್ ಮಾಡ್ತಾರೆ. ಒಂದು ಕೊಟ್ಟು 4ನ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ನಾಟ್ ಟ್ರಾನ್ಸ್ಪರೆಂಟ್. ನಾವು ಕೇಳುವಂಥ ಮಾಹಿತಿಯನ್ನು ವಿಧಾನಸಭಾ ಚುನಾವಣೆಯಲ್ಲೂ ಕಳ್ತನ ಆಗಿರುವಂಥದ್ದಿದ್ದರೆ ನಾವು ಕೇಳ್ತೀವಿ, ಅದಕ್ಕೆ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಲಿ, ಅವರು ಪ್ರೂಫ್ ಕೊಡಲಿ. ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿರುವಂಥದ್ದಿದ್ದರೆ ಹೇಳುವಂಥ ಕೆಲಸವನ್ನು ಮಾಡಲಿ. ಇಡೀ ದೇಶದಲ್ಲಿ 6 ಅಸೆಂಬ್ಲಿ ಚುನಾವಣೆಯಲ್ಲಿ BJP ಗೆದ್ದರೆ 1 ಕಾಂಗ್ರೆಸ್ ಗೆಲ್ಲುವಂಥದಕ್ಕಿಲ್ಲ, 1 ವಿರೋಧ ಪಕ್ಷದವ್ರು ಗೆಲ್ಲುವಂಥದಕ್ಕೆ ಬಿಟ್ಬಿಡ್ತಾರೆ. ದಟ್ ಇಸ್ ದ ಟ್ಯಾಕ್ಟಿಕ್ಸ್. ಜನಗಳಿಗೆ ಎಲ್ಲೂ ಡೌಟ್ ಬರಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ. ಮಹಾರಾಷ್ಟ್ರದಲ್ಲಿ 75 ಲಕ್ಷ ಮತದಾರರನ್ನ ಡಿಲೀಟ್ ಮಾಡ್ತಾರೆ, ಆ್ಯಡ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ. ಬಿಹಾರಲ್ಲಿ 65 ಲಕ್ಷ ಮತದಾರರನ್ನ ಡಿಲೀಟ್ ಮಾಡ್ತಾರೆ. ಯಾಕೆ ಡಿಲೀಟ್ ಮಾಡ್ತೀರಿ? ಫಂಡಮೆಂಟಲ್ ರೈಟ್ಸ್ ಅಲ್ವೇ, ಪ್ರತಿಯೊಬ್ಬರಿಗೂ ವೋಟಿಂಗ್ ರೈಟ್ನ ಕೊಡುವಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ವೇ. ಸುಮ್ಮನೆ ಯಾಕೆ ಡಿಲೀಟ್ ಮಾಡ್ತೀರಿ? ಊರು ಬಿಟ್ಟು ಹೋಗಿದ್ರೆ ಎಲ್ಲೋ ಹೋಗಿರ್ತಾನೆ, ಬರ್ತಾನೆ ಅವನು. ನಿಮ್ಮ ಮನೇಲಿ 4 ಜನದಲ್ಲಿ 2 ಎಲ್ಲೋ ಹೊರಗಡೆ ಕೆಲಸ ಮಾಡ್ತಿರ್ತಾರೆ, ಎಲೆಕ್ಷನ್ ಟೈಮಲ್ಲಿ ಬರ್ತಾನೆ. ನೀವು ಇಲ್ಲ ಅಂದ್ಬಿಟ್ಟು ನಿಮ್ಮ ಕಿತ್ತಾಕ್ಬಿಡುವಂಥ ಕೆಲಸವನ್ನು ಮಾಡಿಬಿಟ್ರೆ ಏನು ಅರ್ಥ ಅದು? ಇಡೀ ದೇಶದಲ್ಲೇ ಅದನ್ನು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಈಸ್ ಬೀಯಿಂಗ್ ಯೂಸ್ಡ್ ಆಸ್ ಅನ್ ಏಜೆನ್ಸಿ. ಎಲೆಕ್ಷನ್ ಕಮಿಷನ್ ಈಸ್ ವರ್ಕಿಂಗ್ ಆಸ್ ಅನ್ ಏಜೆಂಟ್ ಟು BJP ಏನು ಹೇಳುತ್ತೆ ಅದನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ರು. ಇಂಥವ್ರಿಗೂ ಯಾಕೆ ಟ್ರಾನ್ಸ್ಪರೆಂಟಾಗಿ ಅವರು ಮಾಹಿತಿಯನ್ನು ಕೊಡುವಂಥದ್ದಕ್ಕೆ ಹಿಂಜರಿಕೆ ಯಾಕೆ? ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಟ್ಸ್ ಆಟೋನಮಸ್ ಬಾಡಿ ಅಲ್ವೇ? ಅಫಿಡವಿಟ್ ಯಾಕೆ ಕೇಳ್ತಾರೆ? ಅಫಿಡವಿಟ್ ಕೇಳುವಂಥ ವ್ಯವಸ್ಥೆ, ಅಫಿಡವಿಟ್ ಕೇಳುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಕೋರ್ಟ್ಗೆ, ಎಲೆಕ್ಷನ್ ಕಮಿಷನ್ಗೆ ಅಲ್ಲ. ಎಲೆಕ್ಷನ್ ಕಮಿಷನ್ ನಾವು ಏನು ದೂರು ಕೊಡ್ತೀವಿ ಅದನ್ನು ಇನ್ವೆಸ್ಟಿಗೇಟ್ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು, ದಾಖಲೆಗಳನ್ನೆಲ್ಲ ಕೊಟ್ಟರು, ಬಟ್ ದೂರನ್ನು ಯಾಕೆ ಕೊಡಲಿಲ್ಲ? ದೂರನ್ನು ಅವ್ರು ಯಾಕೆ ಕೊಡ್ತಾರೆ? ನೋಡಿ ಸರ್, ಅದನ್ನು ಚರ್ಚೆ ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಡಬೇಕಾಗಿತ್ತಲ್ಲ. ದೂರನ್ನು ಕೊಡುವಂಥದ್ದು ಅಗ್ರೀಡ್ ಪರ್ಸನ್ ಯಾರಿದ್ದಾರೆ ಅವರು. ದಯಮಾಡಿ ನಾವು ಸಿಂಪಲ್ BJPಯವರು ತಲೆ ಇಲ್ಲದೆ ಏನೇನೋ ಮಾತಾಡ್ತಾರೆ, ಅದಕ್ಕೆಲ್ಲ ನಾವು ಉತ್ತರ ಕೊಡುವಂಥದ್ದಕ್ಕೆಲ್ಲ. ದೂರು ಕೊಡುವಂಥದ್ದು ರಾಹುಲ್ ಗಾಂಧಿ ದೂರ ಯಾಕೆ ಕೊಡ್ತಾರೆ? ರಾಹುಲ್ ಗಾಂಧಿ ದೂರು ಕೊಡುವಂಥದ್ದಲ್ಲ. ರಾಹುಲ್ ಗಾಂಧಿ ಇಸ್ ಲೀಡರ್ ಆಫ್ ಅಪೋಸಿಷನ್. ದೂರು ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಆ ಕ್ಷೇತ್ರದ ಒಬ್ಬ ಕ್ಯಾಂಡಿಡೇಟು ಮನ್ಸೂರ್ ಅಲಿ ಖಾನ್ ಹ್ಯಾಸ್ ಗಿವನ್ ಇನ್ ರೈಟಿಂಗ್ ಕಂಪ್ಲೇಂಟ್ ಕೊಟ್ಟರು, ಒಂದು ಡಾಕ್ಯುಮೆಂಟ್ ಸಮೇತ ಕೊಟ್ಟಿರುವಂಥ. ರಾಹುಲ್ ಗಾಂಧಿ ಯಾಕೆ ಕೊಡಬೇಕು ದೂರನ್ನ? ರಾಹುಲ್ ಗಾಂಧಿ ಹ್ಯಾಸ್ ನೋ ಬಿಸ್ನೆಸ್. ಈ ಕಾಂಟ್ ಗಿವ್ ಕಂಪ್ಲೇಂಟ್ ಎವ್ರಿವೇರ್ ಇನ್ ದಿ ಕಂಟ್ರಿ. ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಮೂಲಕ ದೂರು ಕೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದನ್ನು ಇನ್ವೆಸ್ಟಿಗೇಟ್ ಮಾಡಿ.